1 ವರ್ಷಕ್ಕೆ ಮುಂಚೆ ನಾನು ಟ್ರಿಪಲ್ ರಶ್ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಯಾರ್ಯಾರು ಟ್ರಿಪಲ್ ರಶ್ ಅವರ ಸ್ಟ್ರೀಟ್ ಟ್ರಿಪ್ ಅನ್ನ ಮಿಸ್ ಮಾಡ್ಕೋತಾ ಇದ್ದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನೋಡೋಣ ಎಷ್ಟು ಜನ ರೆಸ್ಪಾಂಡ್ ಮಾಡ್ತೀರಾ ಅಂತ. ಆದ್ರೆ ಇವತ್ತು ಟ್ರಿಪಲ್ ರಶ್ ಅವ್ರ ಜೊತೆನೇ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ತರ ಒಂದು ಪೀಸ್ಫುಲ್ ಜಾಗ, ಅದ್ಭುತವಾಗಿರೋ ಮನೆ, ಕ್ಯೂಟ್ ಆಗಿರುವಂತ ಫ್ಯಾಮಿಲಿ, ಒಂದು ಟಾಪ್ ಕ್ಲಾಸ್ ಆಗಿರುವಂತ ಸೂಪರ್ ಬೈಕ್. ಇನ್ನೊಂದು 25 ವರ್ಷದಲ್ಲಿ ಇದೆಲ್ಲ ಲೈನ್ ಆಗಿ ಗಾಡಿಗಳು ಇರ್ತಾವಲ್ವಾ ನಿಮ್ದು? ಅದಕ್ಕೆ ಮತ್ತೆ 25% ಟ್ಯಾಕ್ಸ್ ಕಟ್ತೀನಿ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ಅವ್ರದ್ದು ಹಂಗಿದೆ ಲೈಫು, ಇವ್ರದ್ದು ಹಿಂಗಿದೆ, ನಮ್ದೇನು ಇಲ್ಲ ಅಂತ ಸುಮಾರು ಜನಕ್ಕೆ ಅನ್ಸುತ್ತೆ. ಕೆಲಸ, ಯೂಟ್ಯೂಬ್, ಫ್ಯಾಮಿಲಿ, ಬ್ರೋ ಯಾರಿಗೂ ಬೇಜಾರು ಮಾಡಂಗಿಲ್ಲ. ನಿಮ್ ವೇದನೆ ನಮ್ಗೆ ಅರ್ಥ ಆಯ್ತು ತಂದೆ. ಸೊ ಟಿಪಿಕಲ್ ಕನ್ನಡಿಗ ನಮ್ಮ ಪಿರಿಯಾಪಟ್ಟಣದಲ್ಲಿ ನೋಡಿ ಬರ್ತಿದ್ದಂಗೆ ಹುಡುಗರುಗಳು ಒಂಚೂರು ನ್ಯೂಸ್ ಹೋಗ್ಬಿಟ್ರೆ ಸಾಕು ಹಿಂಗೆ ಹುಡ್ಕೊಂಡ್ ಬರ್ತಾರಂತ. ಹುಡುಗರು ಇಷ್ಟಂದ್ರೆ ಜೋರಾಗಿ ಉಸಿರಾಡಬಾರ್ದು, ಜೋರಾಗಿ ಉಸಿರು ಆಡೋ ಟೈಮೇ ಬೇರೆ. ಫುಲ್ ಹವಾನ ಊರಲ್ಲಿ ಅಣ್ಣಂದು. ನಮ್ಮೂರು ಹುಡುಗರು ಒಂದು ಸಪೋರ್ಟ್ ಮಾಡ್ತೀರ ಅಂತ ಹೇಳಿದ್ರೆ ಅದೊಂಥರ ನೆಕ್ಸ್ಟ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್. ಹೌದು, ಎಲ್ಲ ನಿಮಗೆ ಸಪೋರ್ಟ್ ಅಣ್ಣ. ಎಲ್ಲ ವಿಡಿಯೋ, ಎಲ್ಲ ಲೈಕ್ ವಿಡಿಯೋನೇ. ಎಲೆಕ್ಷನ್ ನಿಂತ್ಕೊಬಿಡಿ ಸುಮ್ಮನೆ. ಥ್ಯಾಂಕ್ ಯು. ನಾ ಹೇಳಿಲ್ವಾ ನಮ್ಮೂರಲ್ಲಿ ಹೆವಿ ಹುಡುಗರು ಇದ್ದಾರೆ ವ್ಲಾಗ್ಸ್ ನೋಡೋರು, ಸಪೋರ್ಟ್ ಮಾಡೋರು. ಸೊ ನೋಡಿ ಮನೆಯಲ್ಲಿ ಟಿಪಿಕಲ್ ಕನ್ನಡಿಗ ಬಂದಿದ್ರು, ಹಂಗೆ ದಾರಿಯಲ್ಲಿ ಹೋಗ್ತಾ ರೆಕಗ್ನೈಸ್ ಮಾಡಿ ಬಂದು ಮಾತಾಡಿಸಿದ್ದಾರೆ. ಮತ್ತೆ ನೀವ್ ಹೇಳ್ಬೇಕು. ನಾವು ಹಾಕ್ಸಿಲ್ಲ ಇನ್ನು. ನಿಮ್ಗಳ ಹೊಟ್ಟೆ ತುಂಬ್ರೆ ನಮ್ದು ಹೊಟ್ಟೆ ತುಂಬಂಗೆ ಜಾಸ್ತಿ ಐತೆ. ಬಂದ್ರೆ ಕಾಲೇಜಿಂದ ಲೈವ್ ಆಗಿ ಹೋಗುತ್ತೆ ಎಲ್ಲ. ಕ್ಯಾಮ್ರಾಮ್ಯಾನ್ ಕರೆಕ್ಟ್ ಆಗಿ ಶೂಟ್ ಮಾಡ್ತೀಯ ತಾನೆ? ಒಳ್ಳೆ ಜಾಗದಲ್ಲೆಲ್ಲ ಇದ್ದು ಬೆಂಗಳೂರಿಗೆ ಏನಕ್ಕೆ ಹೋಗಿದ್ದೀರಾ? ಏನ್ ಮಾಡ್ತೀರಾ ಬ್ರೋ, ಹೊಟ್ಟೆ ಪಾಡು. ಇಲ್ಲೆಲ್ಲೂ IT ಕಂಪ್ನಿ ಇರಲ್ಲ. ಕೆಲ್ಸದ ಕಾಲ. ಕಾಯಕವೇ ಕೈಲಾಸ ಅಲ್ವಾ? ಮಗ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅನ್ನೋದು ನಮ್ಮ ಇಂಡಿಯಾದಲ್ಲಿ ಟಿಪಿಕಲ್ ಮೆಂಟಾಲಿಟಿ. ಅದಿಲ್ಲ ಅಂದ್ರೆ ಜೀವನ ಇಲ್ಲ ಅಂತ ಅನ್ನೋ ತರ ಒಂದು ಬಂದ್ಬಿಟ್ಟಿರುತ್ತೆ. ಹೌದು, ಮಗನೇ ಅಲ್ಲ ಅನ್ಬಿಡ್ತಾರೆ. ನೀನು ಮಗಾನೇ ಅಲ್ಲ, ನೀನು ಮೈಸೂರಿಗೆ ಬಂದ್ರಂತೂ ನಮ್ಮ ಕಾಲೇಜ್ ಡೇಸೇ ನೆನಪಾಗುತ್ತೆ. ಬೆಟ್ಟ ಗಿಟ್ಟ ಸುತ್ತಾಡ್ಕೊಂಡು ಸ್ಕೂಲಲ್ಲೇ ಹೊಡಿಯಂಗಿಲ್ಲ, ಕಾಲೇಜಲ್ಲಿ ಹೊಡಿತಾರೆ ಈಗ. ಅದು ಪ್ರೀತಿ, ಅದು ಒಂಥರ ಪ್ರೀತಿಗಳು. ಮೇಲ್ ಹತ್ತಿದ್ರೆ ಸಖತ್ತಾಗಿದೆ ಸ್ಪಾಟ್, ಬಟ್ ಅಲ್ಲಿ ಹೆವಿ ಹುಡುಗರಿದ್ದಾರೆ. ಹೋದ್ರೆ ನಿಮ್ನ ಫುಲ್ ಎಲ್ಲ ಕ್ಯಾಚ್ ಅಪ್ ಅಂತಾರೆ. ಈಗ ಊರಿಗೆ ಬಂದ್ರೆ ಪ್ರಾಬ್ಲಮ್ ಏನಂದ್ರೆ ವಾಪಸ್ ಹೋಗಕ್ ಮನ್ಸಾಗಲ್ಲ, ಅದಕ್ಕೆ ಊರಿಗೆ ಬರೋದೇ ಕಡಿಮೆ ಮಾಡ್ಬಿಟ್ಟು. ಇಷ್ಟೊಂದು ಜನ ಹುಡುಗರು ಈ ತರ ಹಳ್ಳಿಗಳಲ್ಲಿ, ಊರುಗಳಲ್ಲಿ ಈಗ ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗ್ತಾರೆ. ನಾನು ಡಿಸ್ಟಿಂಕ್ಷನ್ ತಗೋತೀನಿ, ನಾನು ಸೂಪರ್ ಬೈಕ್ ತಗೋಬೇಕು ಅಂತ. ಅಷ್ಟೇ ಅಷ್ಟೇ. ಏನ್ ಮಾಡ್ಲಿ, ಬಿಟ್ಬಿಡ್ತೀನಿ. ರಫ್ ಆಗೇ ಬೆಳಿಬೇಕು ಬ್ರೋ, ತುಂಬಾ ಸಾಫ್ಟ್ ಆಗಿ ಬೆಳೆಸ್ರೆ ಕಷ್ಟ. ಕಾಲೇಜಲ್ಲಿ ನಂಬರ್ 1 ಇದ್ರೆ ಅವ್ರ ಲೈಫಲ್ಲಿ ನಂಬರ್ 1 ಅನ್ನೋ ತರ ಬಂದ್ಬಿಟ್ಟಿರುತ್ತೆ ಚೈಲ್ಡ್ಹುಡ್ ಇಂದ. ಲೈಫಲ್ಲಿ ಎಕ್ಸ್ಪೀರಿಯನ್ಸ್ಗಳು ನಮ್ಗೆ ಏನ್ ಸಿಗುತ್ತೆ, ಜೊತೆಗೆ ನಾವು ಯಾವ ತರ ಫ್ರೆಂಡ್ಶಿಪ್ ಇರುತ್ತೆ ನಮಗೆ, ಇವುಗಳಿಂದನೇ ಜಾಸ್ತಿ ವಿಚಾರಗಳನ್ನ ಕಲಿಯೋದು. ತುಂಬಾ ಒಳ್ಳೆ ಫ್ರೆಂಡ್ಸಾ? ಏನ್ ಮಾಡ್ತಾರ ಅವರೆಲ್ಲ? ಲೋಗ ಬಿಚ್ಕೊಂಡ್ರೆ ಸಾಕು, ಗಾಡಿನ ಇಟ್ಕೊಂಡು ಒಂದು ಹುಡುಗಿನ ಬೀಳ್ಸ್ಕೊಳ್ಳೋ. ಮನುಷ್ಯನ ಕನ್ಸಿಗೆ ಕೊನೆನೇ ಇಲ್ಲ, ಇರೋದ್ರಲ್ಲಿ ಖುಷಿ ಪಡೋದು ಕಲಿಬೇಕು. ನೀವು ಒಂದು ಸ್ಪ್ಲೆಂಡರ್ ಗಾಡಿ ಇಟ್ಟಿರಿ, ನಿಮ್ಮ ಖುಷಿಗೆ ನೀವು ಓಡಿಸ್ಬೇಕು ಅಷ್ಟೇ. ಐ ಲವ್ ಯು. ಫಸ್ಟ್ ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಕಮೆಂಟ್ಸ್ಗಳು ಬರೋದೇ ಅದು, ನಿಮ್ಮ ಅಪ್ಪನ ದುಡ್ಡು ತೊಗೊಂಡು ಬಂದು ನಿಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತೀರಾ. ಬಟ್ ಅದರಿಂದ ಇರೋ ಎಫರ್ಟ್ಸ್ ಆ್ಯಕ್ಚುಲಿ ಎಲ್ಲರಿಗೂ ಐಡಿಯಾ ಇರೋದಿಲ್ಲ. ನಾವು ಅಷ್ಟೇ ಕಾಸು ಕೂಡಿಟ್ಬಿಟ್ಟು ಏನೋ ಒಂದು ಮಾಡ್ತೀವಿ. ಈಗೂ ಈ ಗಾಡಿಗೆ EMI ಕಟ್ತೀನಿ. ಹ್ಯಾಪಿ ನ್ಯೂ ಇಯರ್, ಎಲ್ಲ ಒಳ್ಳೇದಾಗ್ಲಿ. ಸಿಗದಾ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಗಾಡಿ ಇಷ್ಟ. ಒಂಥರ ಹೇಳೋದಾದ್ರೆ ನಮ್ಮಂತ ಮೋಟೋ ವ್ಲಾಗರ್ಸ್ಗೆ ಒಂದು ಐಡೆಂಟಿಟಿ ಕೊಡೋದೇನೆ ಈ ತರ ಗಾಡಿಗಳು. ನಾವು ಗಾಡಿ ಆ್ಯಕ್ಚುಲಿ ಬರಲಿಲ್ಲ ಅಂದಿದ್ರೆ ನಾನು ನೀವು ಇವಾಗ ಹಿಂಗೆ ನಿಂತು ಮಾತಾಡ್ತಾನೂ ಪರಿಚಯನೂ ಆಗ್ತಿರಲ್ಲ. ಅದೇನು ಗೊತ್ತಾಯ್ತೆ, ಆಫ್ ಸ್ಕ್ರೀನು ನಾವೆಲ್ಲ ಬೇರೆ, ಎಲ್ಲಾನು ನಾವು ಯೂಟ್ಯೂಬಲ್ಲಿ ತೋರ್ಸಕ್ಕಾಗಲ್ಲ. ಹೌದು, ಒಂದು ಇಂಡಿಕಾದವನು ಈ ಲೇನಲ್ಲಿ ಇದ್ದ, ಸಡನ್ ಆಗಿ ಒಂದೇ ಸರಿ ಫುಲ್ ಲೆಫ್ಟಿಗೆ ಹೇಳ್ದ. ಅವ್ನ ಅವಾಯ್ಡ್ ಮಾಡಕ್ ಹೋಗ್ಬಿಟ್ಟು ಡಿವೈಡರ್ ಹೊಡೆದು ಆಕ್ಸಿಡೆಂಟ್ ಆಯ್ತು, ಬಿದ್ದು. ಬದುಕಿದೀನಿ ಅಂದ್ರೆ ಹೆಲ್ಮೆಟ್ ಇಂದಾನೆ, ಎಂಟಿ ಹೆಲ್ಮೆಟ್ ಹಾಕಿದೆ. ಅವಾಗ ಈ ಕಾಲರ್ ಬೋನು ಇಲ್ಲೊಂದು ಸ್ವಲ್ಪ ಇದು ಏಟಾಗಿತ್ತು. ಸೊ ಅದಷ್ಟೇ ಅಂತೇಳಿ ಅನ್ಕೊಂಡಿದ್ದಾಗ ಇದೇನಿದೆ ಇದು ಟೈಟಾನಿಯಂ, ಅದೇನು ರಿಕವರಿ ಆಗುತ್ತೆ ಅಂತೇಳಿ ನಾನು ಆರಾಮಾಗಿದ್ದೆ. 2 months ಆದಮೇಲೆ ನನಗೆ ಆ್ಯಕ್ಚುಲಿ ಈ ಫಿಂಗರ್ಸ್ ಕೂಡ ಮೂವ್ ಆಗ್ತಾ ಇರಲಿಲ್ಲ. ನೇರ್ಘಟ್ಟ ರೋಡಲ್ಲಿ ಒಂದು ಫೋರ್ಟಿಸ್ ಹಾಸ್ಪಿಟಲ್ ಇದೆ, ಅಲ್ಲಿ ಒಬ್ರು ಡಾಕ್ಟರ್ ಹತ್ರ ಹೋದ್ವಿ. ಅವ್ರು ಹೇಳಿದ್ರು, ಡಾಕ್ಟ್ರು ಇದು ಬ್ರೇಕಲ್ ಪ್ಲೆಕ್ಸಸ್ ಇಂಜುರಿ ಅಂತ, ರಿಕವರಿ ಆಗಲ್ಲ ನಿಮಗೆ, ಪ್ರಾಬಬ್ಲಿ ಇದು ಪೂರ್ತಿ ಹ್ಯಾಂಡನ್ನೇ ಆಂಪ್ಯೂಟ್ ಮಾಡಬೇಕಾಗ್ಬೋದು ಅಂತ ಹೇಳಿದ್ರು. ನಂಗೆ ಒಂಥರ ಫುಲ್ಲು ಏನೋ ಶಾಕ್ ಆದಂಗೆ ಆಗ್ಬಿಡ್ತು. ಕಡಿಮೆ ಅಂದರು ಬ್ರೋ, ನಾನು ಒಂದು 10 to 15 ಹಾಸ್ಪಿಟಲ್ ಸುತ್ತಬಿಟ್ಟಿದ್ದೀನಿ, ಆಯುರ್ವೇದಿಕ್ಕು ಇದು ಎಲ್ಲ ಕಡೆ ಕೇಳಿದ್ದೀನಿ. ನನಗೆ ಸ್ಪೈನಲ್ಲಿ ನರ್ವು ಕಟ್ ಆಗಿಬಿಟ್ಟಿದೆ. ಸೊ ಆ ನರ್ವ್ಸ್ ಎಲ್ಲ ಇದಾಗ್ಬಿಟ್ಟು ನಂದು ರೈಟ್ ಹ್ಯಾಂಡ್ ಪೂರ್ತಿ ಫಂಕ್ಷನು ಸೆನ್ಸೇಷನ್ ಏನೂ ಇರಲಿಲ್ಲ. ಸೊ ಇವಾಗ ನನಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕೈ ಇಷ್ಟು, ಇದು ಇಷ್ಟ ಆಗುತ್ತೆ.
ನಂಗೆ ಹಿಂಗೆ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ, ಇದು ಇಷ್ಟ ಆಗೋದು ಇದು ಎಕ್ಸ್ಟೆಂಡ್ ಹಿಂಗೆ ಮಾಡೋದಕ್ಕಾಗೋದಿಲ್ಲ, ಬಿಕಾಸ್ ಅದಷ್ಟೇ ಫಂಕ್ಷನ್ ಬಂದಿದ್ದು. ದಿನನಿತ್ಯದ ಕೆಲಸಗಳು ಮಾಡ್ಬೇಕಾದ್ರೂ ಕೂಡ ಅವ್ರಿಗೆ ಕಷ್ಟ ಆಗುತ್ತೆ ಗುರು. ನನ್ನ ಜೊತೆ ಅವರು ಫೋಟೋ ತೆಗೆಸ್ಕೋಬೇಕಾರೆ ಹೆಗ್ಲ ಮೇಲೆ ಕೈ ಹಾಕಕ್ಕೂ ಕೂಡ ಅವ್ರಿಗೆ ಇನ್ನೊಂದ್ ಕೈದು ಸಪೋರ್ಟ್ ಬೇಕಾಗುತ್ತೆ. ಅದೇ ತರ ಅವರು ಊಟ ಮಾಡ್ಬೇಕಾದ್ರೂ ಕೂಡ ಎಡಗೈನಲ್ಲೇ ತಿಂತಾರೆ, ಬಲಗೈಯಲ್ಲಿ ಫುಲ್ ಎತ್ಕೊಂಡು ತಿನ್ನಕ್ ಆಗೋದಿಲ್ಲ ಅವ್ರಿಗೆ. ಈ ತರ ಎಲ್ಲ ಇದ್ರೆ ಎಷ್ಟೊಂದ್ ಜನ ಗಾಡಿ ಓಡಿಸೋದನ್ನ ಬಿಟ್ಬಿಡ್ತಾರೆ. ಆದ್ರೆ ಇವರು ಇವತ್ತಿಗೂ ಕೂಡ ಅವ್ರ ಪ್ಯಾಷನ್ ನ ಕಂಟಿನ್ಯೂ ಮಾಡ್ತಾ ಇದಾರೆ. ಮನೇಲೆಲ್ಲ ಅವಾಗ ಬೈಯೋರು ಏನು ಗಾಡಿ ಅಂತ ಹಿಂಗೆ ಸಾಯ್ತಿಲ್ಲ, ಗಾಡಿ ನಿಂಗೆ ಊಟ ಹಾಕತ್ತಾ ಅಂತ. ಆಕ್ಚುಲಿ ನಾನು ಊಟ ಹಾಕ್ತಾ ಇರೋದು ಗಾಡಿ. ಇವಾಗ ಎಷ್ಟು ಕಾಸು ಮಾಡಿದ್ರು ಅಷ್ಟೇನೆ, ಏನಕ್ಕೂ ಸಾಲದಿಲ್ಲ. ಎಲ್ಲಿಂದ ತರೋದು ದುಡ್ಡನ್ನ? ಲೈಫಲ್ಲಿ ಬೇಜಾರಾದಾಗ ಏನು ಮಾಡೋಕ್ಕಾಗಲ್ಲ ಅಂದಾಗ ಅದೊಂದು ಹೋಪ್ ಕೊಟ್ಟಿದ್ದ ಗಾಡಿ. ಹೌದು, ಆ ಗಾಡಿ ತಗೊಳಕ್ಕೋಸ್ಕರ ಏನಾದ್ರು ಮಾಡಬೇಕು, ಆ ಗಾಡಿ ಓಡ್ಸೋಕ್ಕೋಸ್ಕರ ಈ ಥರ ಇರಬೇಕು ಅಂತ. ಇದೇನಂತ ಹೇಳಿದ್ರೆ ಈ ಪಾಯಿಂಟ್ ಆಫ್ ಟೈಮಲ್ಲಿ ಒಂದು ಮೋಟಿವೇಶನ್ ಏನಿತ್ತು ಅಂತ ಹೇಳಿದ್ರೆ ನನಗೆ ರಿಕವರಿ ಆಗೋದಕ್ಕೆ ಡೈಲಿ ಫಿಸಿಯೋಥೆರಪಿ ಮಾಡಬೇಕು, ಟ್ರೀಟ್ಮೆಂಟು ಅದು ಇದು ಇರ್ತಾವಲ್ಲ. ಓನ್ಲಿ ಥಿಂಗ್ ವಾಸ್ ಅಬೌಟ್ ಬೈಕ್, ಮತ್ತೆ ಬೈಕ್ ಓಡ್ಸಂಗ್ ಆಗಬೇಕು ನಾನು ಅಂತ ಹೇಳಿ. ಬ್ರೋ ಇಲ್ಲಿ ನೋಡಿದ್ರಾ ನಾನು ಕಿಟ್ಕ್ಯಾಟ್ ಅನ್ಕೊಂಡಿದ್ದೆ. ಯಾರದು ಪಾಪು? ಇದೇನಿದು? ಏನಿದು? ಇವಾಗಿಂದ ನನಗೆ ಬೈಕ್ ರೇಸು. ನೀನ್ ಬೈಕಿಂಗ್ ಓಡಿಸ್ತೀಯ ಹೇಳು. ಅಂಕಲ್ ಗಾಡಿ ಇಷ್ಟ ಇಲ್ವಾ? ಅಪ್ಪಂಗೆ ಇಷ್ಟ. ಅವಾಗ ಏನ್ ಗೊತ್ತಾ, ಡಿಸ್ಕವರ್ ಇಬ್ರಿಗೂ ಇಷ್ಟ. ನಾನು ನಮ್ಮಪ್ಪ ಇಲ್ಲಿಂದ ಪಿರಿಯಾಪಟ್ಟಣದಿಂದ ಸಿರ್ಸಿಗೆ ಓಡಿಸ್ಕೊ ಹೋಗಿದ್ದು. ಆಮೇಲೆ ಏನಾಗೋದು, PU6 ಸೇರಿದಾಗ ಅಲ್ಲಿ ಟ್ಯೂಷನ್ಗೆ ಹೋಗಕ್ಕೆ ಬೈಕ್ ಇಷ್ಟ ಅಲ್ಲ ಬ್ರೋ, ಇವರು ಬೈಕ್ ಇವ್ರಿಗೆ ಬೇಕು ಅಂತ, ನಾನು ನನಗೆ ಬೇಕು ಅಲ್ಲಿ ಅಂತ, ಒಂದೇ ಬೈಕು. ನಾ ಏನ್ ಮಾಡ್ತಿದ್ದೆ, ಇವ್ರು ಯಾವಾಗಾರ ಮೈಸೂರಿಗೆ ಬಂದ್ರೆ ಪಂಚ ಮಾಡ್ಬಿಡ್ತಿದ್ದೆ, ಇವ್ರಿಗೆ ಗೊತ್ತಿಲ್ಲ. ನೋಡಿದ್ರಾ? ಬಾಯಿಲಿ ಎಲ್ಲೋಡೋಗ್ತಿದ್ಯಾ? ಅವನು ಟಾಪ್ ಸ್ಪೀಡ್ ಹೊಡಿತಾವನೆ. ವಿಡಿಯೋ ಎಲ್ಲ ನೋಡ್ತಾನ. ಅವ್ರ ಅಪ್ಪನ ವಾಯ್ಸ್ ಕೇಳಿದ್ರೆ ಎಲ್ಲಿಂದ ಓಡ್ ಬರ್ತಾರೆ. ನಾವೆಲ್ಲ ಏನ್ ಕಲಿಯೋದಕ್ಕೆ ಎಷ್ಟೆಷ್ಟು ಟೈಮ್ ತೊಗೊಂಡಿರೋ, ಇವಕ್ಕೆಲ್ಲ ಏನೇನೋ ಎಲ್ಲ ಅರ್ಥ ಆಗ್ತಾವೆ ಇವಾಗೇನೆ. ಏನು ಬೇಡ ಅಂತೀವಿ ಅದನ್ನೇ ಮಾಡೋದು. ಅಪ್ಪೆ 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 ರಾತ್ರಿ ನಿದ್ದೆ ಕೊಟ್ಟಿಲ್ಲ ಬ್ರೋ ಮಲ್ಗಕ್ಕೆ. ಬಾಸು ಫ್ಯಾಮಿಲಿಗೆ ಟೈಮ್ ಕೊಡ್ತಾರಾ? ಕೊಡ್ತಾರೆ ಪಾಪ, ಇರೋದ್ರಲ್ಲೇ ಅವ್ರು ಟೈಮ್ ಮಾಡ್ಕೊಂಡು ನಮ್ಗೆ ಅಂತ ಸುಮಾರು ಟೈಮ್ ಕೊಡ್ತಾರೆ. ಅವ್ರಿಗೆ ಖುಷಿ ಇದ್ರೆ ಏನೋ ಹೇಳ್ತಾರಲ್ಲ, ಹ್ಯಾಪಿ ವೈಫ್ ಹ್ಯಾಪಿ ಲೈಫ್ ಅಂತ. ಅನಾಹುತ ಆಗೋದಕ್ಕೆ ಮುಂಚೆ ನಾನು ಅರ್ತ್ಕೊಂಡ್ಬಿಟ್ಟೆ. ಆರ್ಟ್ ಇದೆ ಅಲ್ಲ, ಇದು ಹಾರ್ಡೆಸ್ಟ್ ಟೈಮ್ ಬ್ರೋ. ಬಿಕಾಸ್ ಆ ಟೈಮಲ್ಲಿ ನಿಮಗೆ ಫ್ರೆಂಡ್ಸು ಏನು ಎಷ್ಟೇ ಜನ ಇದ್ರೂ ಒಂದು ಪಾಯಿಂಟ್ ತನಕ ಸಪೋರ್ಟ್ ಮಾಡ್ತಾರೆ. ಆದಮೇಲೆ ನಿಮಗೆ ಫೈನಲಿ 1 ವಾರ ಬರ್ತಾರೆ, 2 ವಾರ ಬರ್ತಾರೆ, 1 ತಿಂಗಳು ಬರ್ತಾರೆ. ಆಮೇಲೆ ಫ್ಯಾಮಿಲಿ ಅಷ್ಟೇ ಇರೋದಲ್ಲ. ಫ್ಯಾಮಿಲಿಗೆ ಎಲ್ಲ ಮಾಡಿಬಿಟ್ಟು ಲಾಸ್ಟಲ್ಲಿ ಟೈಮ್ ಕೊಟ್ಟಿಲ್ಲ ಅಂದರೆ ದುಡ್ದು ಏನು ಮಾಡಿದ್ರು ಪ್ರಯೋಜನನೇ ಇಲ್ಲ. ವೆರಿ ಮಚ್ ಕರೆಕ್ಟ್ಲಿ ಟೋಲ್ಡ್ ಇಟ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್. ಇಷ್ಟೆಲ್ಲ ನೋಡಿದ್ಮೇಲೆ ನನಗೆ ಒಂದು ಅರ್ಥ ಆಯ್ತು, ಲೈಫಲ್ಲಿ ಎಷ್ಟೇ ಕಷ್ಟ ಇದ್ರು ಕೊನೆಗೆ ನಮ್ಮ ಕೈ ಹಿಡಿಯೋದು ನಮ್ಮ ಪ್ಯಾಷನ್, ನಮ್ಮ ಫ್ರೆಂಡ್ಸ್, ಜೊತೆಗೆ ನಮ್ಮ ಫ್ಯಾಮಿಲಿ. ಇಲ್ದಿರೋ ವಸ್ತುಗೋಸ್ಕರ ಸಿಗದಿರೋ ವ್ಯಕ್ತಿಗೋಸ್ಕರ ಪರದಾಡೋ ಬದಲು ಇವಾಗ ಇರೋರ್ ಜೊತೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡೋಣ. ಟ್ರಿಪಲ್ ರಶ್ ಆದಿತ್ಯನವರ ಲೈಫ್ ಇದೇ ತರ ಹ್ಯಾಪಿ ಆಗಿರ್ಲಿ ಅಂತ ಹೇಳ್ತಾ, ಅಟ್ ದ ಎಂಡ್ ಆಫ್ ದಿ ಡೇ ಎಲ್ಲರೂ ಲೈಫಲ್ಲೂ ಕಷ್ಟ ಸುಖ ಕಾಮನ್ ಗುರು. ಕಷ್ಟದಲ್ಲಿದ್ದಾಗ ಕಲ್ತು ಸುಖನ ಎಲ್ರಿಗೂ ಹಂಚ್ತಾ ಈ ವರ್ಷ ನಮ್ಮನ್ನ ನಾವು ಬೆಟರ್ ಮಾಡ್ಕೊಳ್ಳೋಣ. ಕೆಟ್ಟ ನೆನಪುಗಳನ್ನು ನೀ ಡಿಲೀಟ್ ಮಗ, ಬರೀ ಗುಡ್ ವೈಬ್ಸ್ ಓನ್ಲಿ ರಿಪೀಟ್ ಮಗ. ಅವನಿಗೆ ತಂದು ಕೊಡೋದ್ರಲ್ಲೆಲ್ಲ ಇವರೇ ಆಟ ಆಡ್ತಾರಲ್ವಾ? ಏನು ಬ್ರೋ, ಏನು ಡಿಸ್ಕಷನ್ ನಡೀತದೆ? ಕೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಾನು ಹಾಕೋದೆಲ್ಲ ನೋಡ್ಕೊಂತಾನೆ ಇವಾಗ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡೋದು ಇಲ್ಲಿ. ಈ ಎಕ್ಸಾಸ್ಟ್ ಫೈನ್ ಹಾಕಕ್ಕಾಗಲ್ಲ ಕಾಸು. ಎಲ್ಲಿ ಹೋಗುತ್ತೆ ನಿಮ್ ಗಂಡಸ್ರು ಬುದ್ಧಿ? ನಮ್ಮನೆ ಹಿಂಗಿದೆ ಅಂತ ಹೇಳಿ ಯಾರಿಗೂ ಸುಮಾರು ಜನಕ್ಕೆ ಐಡಿಯಾ ಇರೋದಿಲ್ಲ. ಇದು ಈ ತರ ಆದ್ರೆ ಇನ್ನು ಸಿರ್ಸಿ ಅಂತ ಒಂದು ಊರಿದೆ ನಮ್ಮ ತಾಯಿ ಊರು. ಸೊ ನಾನು ಹೇಳ್ತೀನಿ ಟಿಪಿಕಲ್ ಕನ್ನಡಿಗ ಅವ್ರಿಗೆ, ಬರ್ಬೇಕು ನೀವು ಒಂದ್ಸರಿ, ನಾವು ಅಲ್ಲಿ ಹೋಗೋಣ ಅಂತ ಹೇಳಿ. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ.